ಹಲೋ ಹಾಯ್ ಗುಡ್ ಮಾರ್ನಿಂಗ್. ವೆಲ್ಕಮ್ ಟು ರಶಿಕಾ ವ್ಲಾಗ್. ಎಲ್ಲರೂ ನೋಡಿ ಸಪೋರ್ಟ್ ಮಾಡಿ. ಬೆಳಗ್ಗೆಯಿಂದ ಇವತ್ತು ವಿಡಿಯೋ ಸ್ಟಾರ್ಟ್ ಮಾಡಿದ್ದೀನಿ. ಬೆಳಗ್ಗೆ ಎದ್ದು ಫಸ್ಟಿಗೆ ಒಂದು ಸ್ವಲ್ಪ ಬಿಸಿ ನೀರು ಕಾಸ್ಕೊಂಡು ಕುಡಿಯೋಣ ಅಂತ ಫಸ್ಟ್ ಒಂದು ಲೋಟ ಬಿಸಿನೀರು ಕುಡಿದ್ಬಿಟ್ಟು ದಿನ ಶುರು ಮಾಡ್ತೀನಿ. ಅದಕ್ಕೆ ಬೆಳಗ್ಗೆಯಿಂದ ವ್ಲಾಗ್ ಸ್ಟಾರ್ಟ್ ಮಾಡ್ತಿದ್ದೀನಿ. ಎದ್ದಾಗಿಂದ ಬೆಳಗ್ಗೆ ಸ್ವಲ್ಪ ಲೇಟಾಗಿ ಎದ್ದಿದ್ದೀವಿ ಇವತ್ತು ಸ್ವಲ್ಪ ಲೇಟ್ ಆಯಿತು. ಅದರಿಂದ ಸ್ವಲ್ಪ ಗಡಿಬಿಡಿ. ಸ್ವಲ್ಪ ನೀರು ಕಾಸ್ಕೊಂಡು ಈಗ ಬಿಸಿನೀರು ಕುಡಿದ್ಬಿಟ್ಟು ಫಸ್ಟ್ ದಿನ ಡೇ ಸ್ಟಾರ್ಟ್ ಮಾಡುವ ಅಂತ. ಮತ್ತು ಇನ್ನು ತಿಂಡಿ ಎಲ್ಲ ಮಾಡೋದಿದೆ, ಸ್ವಲ್ಪ ಲೇಟ್ ಆಗಿಬಿಡ್ತೀವಿ ಇವತ್ತು ಎದ್ದಿದ್ದು. ಫಸ್ಟ್ ಒಂದು ಗ್ಲಾಸ್ ಬಿಸಿನೀರು ಕುಡಿದ್ಬಿಟ್ಟು ಮತ್ತು ನಮ್ಮ ದಿನ ಆದಷ್ಟು ಎಲ್ಲರೂ ವೀಡಿಯೋ ನೋಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಗೆ ಸಪೋರ್ಟ್ ಮಾಡಿ. ಫಸ್ಟ್ ಸ್ಟಾರ್ಟಿಂಗಲ್ಲಿ ವೀಡಿಯೋ ಮಾಡ್ತಿರೋದ್ರಿಂದ ನೀವೆಲ್ಲ ಸಪೋರ್ಟ್ ಮಾಡಿದ್ರೆ ನಮ್ಗೆ ವೀಡಿಯೋ ಮಾಡಲಿಕ್ಕೆ ತುಂಬ ಹೆಲ್ಪ್ ಆಗುತ್ತೆ. ಎಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ. ಈಗ ಸ್ವಲ್ಪ ಟೀ ಮಾಡಬೇಕು. ಫಸ್ಟ್ ಟೀ ಇಲ್ದಿದ್ರೆ ಮತ್ತೆ ದಿನ ಮುಂದೂಡೋಲ್ಲ. ಟೀ ಮಾಡ್ಕೊಂಡು ಕುಡಿದ್ಬಿಟ್ಟೆ ಇನ್ನು ತಿಂಡಿ ಎಲ್ಲ ಶುರು ಮಾಡಬೇಕು. ಸ್ಕೂಲಿಗೆ ಹೋಗೋದ್ರಿಂದ ಇವತ್ತು ಚಪಾತಿ ಮಾಡಬೇಕು ಅಂದ್ಕೊಂಡಿದ್ದೀನಿ. ಚಪಾತಿ ಮಾಡಿ ನಾವು ಮಕ್ಳು ಎದ್ದೇಳೋಷ್ಟರಲ್ಲಿ ತಿಂಡಿ ಎಲ್ಲ ರೆಡಿ ಮಾಡಿಕೊಂಡ್ರೆ ಪರವಾಗಿಲ್ಲ. ಇಲ್ಲಾಂದರೆ ನಂಗೆ ತುಂಬ ಟೈಮ್ ಲೇಟ್ ಆಗಿಬಿಟ್ಟಿದೆ. ಬೆಳಗ್ಗೆ ಬೇಗ ಎದ್ದರೆ ಸ್ವಲ್ಪ ಟೈಮ್ ಪರವಾಗಿಲ್ಲ, ಲೇಟ್ ಆಗಿಬಿಟ್ರೆ ಸ್ವಲ್ಪ ಗಡಿಬಿಡಿ ಜಾಸ್ತಿ ಆಗಿಬಿಡುತ್ತೆ. 9 ಗಂಟೆ ಒಳಗೆ ತಿಂಡಿ ಎಲ್ಲ ರೆಡಿ ಆಗಬೇಕು, ಅವಳಿಗೆ ರೆಡಿ ಮಾಡಿಸ್ಬೇಕು ಅಂದರೆ ಸ್ವಲ್ಪ ಗಡಿಬಿಡಿಯಲ್ಲೇ ಇರಬೇಕಾಗುತ್ತೆ. ಈಗ ಆದರೂ ವೀಡಿಯೋ ಸ್ವಲ್ಪ ಮಾಡ್ಕೊಳ್ಳೋಣ ಬೆಳಗ್ಗೆನೇ ಅಂತ, ಇಲ್ಲಾಂದರೆ ವೀಡಿಯೋ ಮಾಡಲಿಕ್ಕೂ ಟೈಮ್ ಸಿಗಲ್ಲ. ಸ್ವಲ್ಪ ಹೊರಗಡೆ ಹೋಗ್ಲಿಕ್ಕೆ ಬೇರೆ ಇದೆ. ರೇಷನ್ ತರಲಿಕ್ಕೆ ಉಂಟು. ತಿಂಗಳ ರೇಷನ್ ತರಬೇಕು. ಈ ಸಲ ಹೋಗಿಲ್ಲ, ಸ್ವಲ್ಪ ಲೇಟ್ ಆಗಿಬಿಟ್ಟಿದೆ. ಅದರಿಂದ ಇವತ್ತು ಹೋಗೋಣ ಅಂತ. ಸ್ವಲ್ಪ ಮಳೆನೂ ಕಡಿಮೆ ಇದೆ. ಮಳೆ ಇತ್ತು ಮೊನ್ನೆಲ್ಲ ಸಿಕ್ಕಾಪಟ್ಟೆ ಮಳೆ. ಅಂದರೆ ಮಳೆಯಿಂದ ಹೊರಗಡೆ ಎಲ್ಲೂ ಹೋಗ್ಲಿಕ್ಕೆ ಆಗ್ತಿರ್ಲಿಲ್ಲ. ಅದಕ್ಕೆ ಇವತ್ತು ಸ್ವಲ್ಪ ಮಳೆ ಎಲ್ಲ ಕಡಿಮೆ ಇದೆ. ಹೋಗಿ ಬರೋಣ ನಿನ್ನೆ ಸಂಜೆಯಿಂದ ಅಷ್ಟಾಗಿ ಮಳೆ ಇಲ್ಲ. ಅದರಿಂದ ಇವತ್ತು ಸ್ವಲ್ಪ ಹೋಗಿ ಬರೋಣ ಅಂತ ಅಂದ್ಕೊಂಡಿದ್ವಿ. ಎಲ್ಲ ಹೋಗಿ ಬಂದುಬಿಟ್ಟು ಮತ್ತು ತರಕಾರಿನೂ ಸ್ವಲ್ಪ ತರಲಿಕ್ಕಿದೆ. ತರಕಾರಿ ಆದರೆ ಸಂಜೆ ಇಲ್ಲೇ ಸಂತೆ ನಡೆಯುತ್ತೆ ನಮ್ಮ ಸೈಡ್, ಅಲ್ಲಿಗೆ ಹೋಗೋದು. ಈಗ ರೇಷನ್ ತರಲಿಕ್ಕೆ ಮಾತ್ರ ಹೋಗಿ ಬರಬೇಕು, ಸ್ವಲ್ಪ ದೂರ ಆಗುತ್ತಲ್ಲ. ಆದ್ದರಿಂದ ಫಸ್ಟ್ ಹೋಗಿ ಬರಬೇಕು. ಈಗ ಮಗು ಶಾಲೆಗೆ ಹೋದ್ಮೇಲೆ ಹೋಗೋದು. ಅವಳು ಶಾಲೆಗೆಲ್ಲ ಕಳಿಸ್ಬಿಟ್ಟು ತಿಂಡಿ ಎಲ್ಲ ಮುಗಿಸ್ಕೊಂಡು ಹೋಗಿ ತಗೊಬರೋಣ ಅಂದ್ಕೊಂಡಿದ್ದೀವಿ. ಇನ್ನು ಟೀ ಕುಡ್ಕೊಂಡು ಮತ್ತೆ ತಿಂಡಿ ರೆಡಿ ಮಾಡ್ತೀನಿ. ಸ್ವಲ್ಪ ಹುಷಾರಿಲ್ಲ, ವಾಯ್ಸ್ ಎಲ್ಲ ಚೇಂಜ್ ಆಗಿಬಿಟ್ಟಿದೆ. ಮಳೆ ಬಿಸಿಲು ಬರ್ತಾ ಇದೆಯಲ್ಲ, ಸಡನ್ನಾಗಿ ತುಂಬ ಮಳೆ ಇತ್ತು. ಅದರಿಂದ ಸ್ವಲ್ಪ ಎಲ್ಲ ಹಂಗೆ ಮನೇಲಿ ಎಲ್ಲರಿಗೂ ಅದೇ ಥರ ಆಗಿದೆ. ಇಲ್ಲಿ ನೋಡ್ಬೋದು 2 ಸಣ್ಣ ಪಕ್ಷಿಗಳು ಬಂದಿದೆ. ಇಷ್ಟು ದಿನ ಬರ್ತಿತ್ತು, ತುಂಬ ಸ್ವಲ್ಪ ದೊಡ್ಡದೆಲ್ಲ ತುಂಬ ಬರುತ್ತೆ. ಇದು ಸಣ್ಣ ಮರಿ ಅನಿಸುತ್ತೆ, ಸಣ್ಣಕ್ಕಿದೆ. ಬಂದಿದೆ, ಬೆಳಗ್ಗೆನೇ ಬಂದಿದೆ. ಅದಕ್ಕೆ ವೀಡಿಯೋ ಮಾಡ್ಕೊತಿದ್ದೆ. ಹಾಗೆ ಸ್ವಲ್ಪ ವಾಯ್ಸ್ ಎಲ್ಲ ಹುಷಾರಿಲ್ಲ, ಸ್ವಲ್ಪ ಶೀತ ಜ್ವರ ಹೀಗೆ ಇದೆ. ಮಗುನ ಎಬ್ಬಿಸ್ಬಿಟ್ಟು ಅವಳನ್ನ ರೆಡಿ ಮಾಡಿಸ್ತೀನಿ ಅಂತ ಆಯಿತು. ವೀಡಿಯೋ ಕಂಟಿನ್ಯೂ ಮಾಡಲಿಕ್ಕಾಗಿಲ್ಲ. ಇವಳು ಸ್ನಾನ ಮಾಡಿಸಿ ಇವಳಿಗೆ ತಿಂಡಿ ತಿನ್ನಿಸಿ ರೆಡಿ ಮಾಡಿಸೋಷ್ಟರಲ್ಲೇ ಟೈಮ್ ಹೋಗ್ಬಿಟ್ಟಿರುತ್ತೆ. ಈಗ ಅದೇ ಅವಳು ಬಂದು ದೇವ್ರಿಗೆ ಕೈ ಮುಗಿದಿದ್ದಾಳೆ. ಏನೋ ಶಾಲೆಗೆ ಹೋಗೋದಂದರೆ ಈಗ ಸ್ವಲ್ಪ ಖುಷಿಯಾಗಿದೆ. ಫಸ್ಟಿಗೆಲ್ಲ ಹೋಗೋದಂದ್ರೇ ತುಂಬ ಬೇಜಾರು. ಅಪ್ಪ ತುಂಬ ಅಳ್ತಿದ್ಲು. 1 ವಾರ ತುಂಬ ಹಠ ಮಾಡ್ತಿದ್ಲು. ಅವಳನ್ನ ಕಳಿಸ್ಬೇಕಾದ್ರೆ ನಮಗೂ ಅಯ್ಯೋ ಬೇಡ ಅನಿಸೋ ಅಷ್ಟು ಬೇಜಾರಾಗ್ತಿತ್ತು. ಈಗೇನಿಲ್ಲ, ಖುಷಿಯಲ್ಲಿ ಹೋಗ್ತಾಳೆ. ಅದನ್ನ ನೋಡಿ ನಮಗೂ ಖುಷಿ ಆಗುತ್ತೆ. ಇಲ್ಲಾಂದರೆ ನಮ್ಮ ಮನೇಲಿ ಹಠ ಮಾಡಿದಾಗ ಶಾಲೆಗೆ ಹೋದರೆ ಸಾಕು ಅನಿಸೋದು. ಆದರೆ ಹೋದ್ಮೇಲೆ ಗೊತ್ತಾಗುತ್ತೆ ಮನೆಯೆಲ್ಲ ಖಾಲಿ ಖಾಲಿ ಇಲ್ಲದೆ ಎಷ್ಟು ಬೇಜಾರಾಗುತ್ತಂತ. ಆದರೆ ಏನು ಮಾಡಲಿಕ್ಕಿಲ್ಲ, ಕಳಿಸ್ಲೇಬೇಕು. ಅದೇ ಅಲ್ವಾ, ಎಲ್ಲ ಮಕ್ಕಳು ಹಂಗೆ, ಎಲ್ಲರಿಗೂ ಹಾಗೆ ಅದೇ ಥರ ಇರುತ್ತೆ. ಅದು ಹೋಗಲೇಬೇಕು, ಅದರಿಂದ ಹೋಗ್ತಾಳೆ. ಆದರೂ ಈಗ ತುಂಬ ಖುಷಿಯಲ್ಲಿ ಹೊರಟೋದಕ್ಕೆ ಏನು ಅಷ್ಟೊಂದು ಬೇಜಾರಾಗಲ್ಲ, ಸಮಾಧಾನದಿದ್ದೆ. ಅವಳೇ ಎಷ್ಟು ದೊಡ್ಡವಳಾಗ್ಬಿಟ್ಲು ಅನಿಸುತ್ತೆ. ಎಲ್ಲ ಅವಳೇ ರೆಡಿ ಮಾಡಿಕೊಂಡು ಹೊರಡ್ತಾಳೆ. ಬೇಗ ಟೈಮ್ ಆಗಿಲ್ಲ ಅಂದ್ರೂ ಪಾಪ ಬಾ ಅಂತ ಕರಿತಿದ್ದಾಳೆ. ಟೈಮ್ ಇನ್ನೂ ಇದೆ, ಒಂದು 10 ನಿಮಿಷ ಇದೆ ಅಂದರೂ ಇಲ್ಲ, ಬಾ ಟೈಮ್ ಆಗೋಯ್ತು, ಆ ಗಾಡಿ ಬರುತ್ತೆ ಬಿಟ್ಟೋಗುತ್ತೆ ಅಂತಾಳೆ. ಸರಿ ಫ್ರೆಂಡ್ಸ್, ಓಕೆ, ಇವತ್ತಿನ ವೀಡಿಯೋ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ ಫ್ರೆಂಡ್ಸ್. ಟೇಕ್ ಕೇರ್, ಬಾಯ್.